ರಾಮೋತ್ಸವಕ್ಕಾಗಿ ಭರ್ಜರಿ ತಯಾರಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಬಹಳಷ್ಟು ಹಬ್ಬಗಳನ್ನ ವರ್ಷ ಪೂರ್ತಿ ನಾವು ಆಚರಣೆ ಮಾಡ್ತೀವಿ. ಆದ್ರೆ ರಾಮನ ಹಬ್ಬ ಏನಿದೆ, ನಾಳೆ ನಡೆಯೋ ರಾಮನ ಹಬ್ಬ ಬಹಳ ವಿಶೇಷ ಇದೆ. ಧನುಷ್ಕೋಟಿಯಲ್ಲಿ ಪ್ರಧಾನಿ ಮೋದಿ ಪೂಜೆ ಮಾಡ್ತಾ ಇರುವಂತಹ ದೃಶ್ಯ ಇದು. ಸಮುದ್ರದ ತಟದಲ್ಲಿ ಧನುಷ್ಕೋಟಿ ರಾಮ ಸೇತುನಲ್ಲಿ ಪ್ರಧಾನಿ ಮೋದಿ ಪೂಜೆ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು. ಸಮುದ್ರ ತೀರದಲ್ಲಿ ನಾಳೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ. ಅವರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ನಡೆಯುತ್ತೆ. ಇದಕ್ಕಾಗಿ 11 ದಿನಗಳ ಕಠಿಣ ವ್ರತಾಚರಣೆಯನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ. 11 ದಿನಗಳ ಕಠಿಣ ಅನುಷ್ಠಾನ. ಮಹಾರಾಷ್ಟ್ರದ ನಾಸಿಕ್ನ ಪಂಚವಟಿಯಿಂದ ಆರಂಭವಾದಂತಹ ಪ್ರಧಾನಿ ಮೋದಿಯವರ ಯಾತ್ರೆ ಶನಿವಾರ ತಮಿಳುನಾಡಿನ ರಾಮೇಶ್ವರಂ ಭೇಟಿ ನೀಡೋ ಮೂಲಕ ಸಮಾಪ್ತಿಯಾಗಿದೆ. ನಾಳೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪ್ರಧಾನಿ ಮೋದಿ ಇರ್ತಾರೆ. 11 ದಿನಗಳ ಕಠಿಣವಾದ ಅನುಷ್ಠಾನ ಇದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗಾಗಿ ತಮ್ಮನ್ನ ತಾವು ಸಿದ್ಧಗೊಳಿಸ್ಕೊತಾ ಇದ್ದಾರೆ ಪ್ರಧಾನಿ ಮೋದಿ. ಇವತ್ತು ಉತ್ತರ ಪ್ರದೇಶಕ್ಕೆ ಬರ್ತಾರೆ. ನಾಳೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪ್ರಧಾನಿ ಮೋದಿ ಅವರಿರ್ತಾರೆ. ಅವರ ನೇತೃತ್ವದಲ್ಲೇ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ. ಧನುಷ್ಕೋಟಿಯಲ್ಲಿ ಪ್ರಧಾನಿ ಮೋದಿ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಅಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ಸಮುದ್ರದ ತೀರದಲ್ಲಿ ಹೂವನ್ನ ಅರ್ಪಿಸಿ ಪೂಜೆ ಸಲ್ಲಿಸಿದ್ರು. ತಮಿಳುನಾಡಿನ ಧನುಷ್ಕೋಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ರಾಮ ಸೇತುಗೆ ನರೇಂದ್ರ ಮೋದಿ ವಿಶೇಷ ಪೂಜೆಯನ್ನ ನೆರವೇರಿಸಿದರು. ನಾಳಿನ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗ್ತಾ ಇದ್ದು 11 ದಿನಗಳ ಕಠಿಣ ಅನುಷ್ಠಾನವನ್ನ ಪಾಲನೆ ಮಾಡಿದ್ದಾರೆ. ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಪುಷ್ಪಾರ್ಚನೆ. ರಾಮ ಸೇತುವಿಗೆ ನರೇಂದ್ರ ಮೋದಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದರು. ಪ್ರಾಣ ಪ್ರತಿಷ್ಠಾಪನೆಯಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಾಗ ಯಾರು ಪಾಲ್ಗೊಳ್ಳುತ್ತಾರೋ ಅವರು ತಮ್ಮೊಳಗಿನ ದೈವಿಕ ಶಕ್ತಿಯನ್ನ ಸ್ವಯಂ ಆವಾಹನೆ ಮಾಡಿಕೊಳ್ಳೋದು. ಅದರ ಬಗ್ಗೆ ಧರ್ಮಶಾಸ್ತ್ರ ಕೂಡ ಹೇಳುತ್ತೆ. ಅದನ್ನೇ ಪ್ರಧಾನಿ ಮೋದಿ ಅವರು 11 ದಿನಗಳ ಕಠಿಣ ಅನುಷ್ಠಾನದಲ್ಲಿದ್ದರು. ನಾಳೆ ಅವರ ಕೈಯಿಂದಲೇ ಪ್ರಾಣ ಪ್ರತಿಷ್ಠಾಪನೆ ನೆರವೇರುತ್ತೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ. ಹಾಗಾಗಿ ಈ 11 ದಿನಗಳ ಕಠಿಣ ಅನುಷ್ಠಾನ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಸಾರಥ್ಯವನ್ನ ವಹಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅದಕ್ಕಾಗಿ 11 ದಿನದ ಅನುಷ್ಠಾನವನ್ನ ಕೈಗೊಳ್ಳೋದರ ಮೂಲಕ ತಮ್ಮನ್ನ ತಾವು ದೇವರ ಸೇವೆಗೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಧರ್ಮಶಾಸ್ತ್ರ ಕೂಡ ಹೇಳುತ್ತೆ ಅದನ್ನ. ಪ್ರಾಣ ಪ್ರತಿಷ್ಠಾಪನೆಯಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋರು ತಮ್ಮೊಳಗಿನ ದೈವಿಕ ಶಕ್ತಿಯನ್ನ ಸ್ವಯಂ ಆವಾಹನೆ ಮಾಡ್ಕೋಬೇಕು ಅಂತ. 11 ದಿನಗಳ ಕಠಿಣ ಅನುಷ್ಠಾನ. ಮಹಾರಾಷ್ಟ್ರದ ನಾಸಿಕ್ನ ಪಂಚವಟಿಯಿಂದ ಆರಂಭವಾದಂತಹ ಈ ಯಾತ್ರೆ ತಮಿಳುನಾಡಿನ ರಾಮೇಶ್ವರಂ ತನಕ ಈಗ ರಾಮ ಸೇತುವಿಗೆ ನರೇಂದ್ರ ಮೋದಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಸಮುದ್ರದ ತೀರದಲ್ಲಿ ಹೂವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಅನಂತರ ಆ ಹೂವನ್ನ ಸಮುದ್ರಕ್ಕೂ ಕೂಡ ಅರ್ಪಿಸಿ ಸಮುದ್ರ ತೀರದಲ್ಲಿ ದಡದಲ್ಲಿ ಪ್ರಧಾನಿ ಮೋದಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇಡೀ ದೇಶವೇ ಸಂಭ್ರಮಿಸ್ತಾ ಇದೆ ನಾಳಿನ ಕಾರ್ಯಕ್ರಮಕ್ಕಾಗಿ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಣ್ತುಂಬಿಸಿಕೊಳ್ಳೋದಕ್ಕೆ ಜಗತ್ತಿನ ಮೂಲೆ ಮೂಲೆಯಲ್ಲಿರುವಂತಹ ರಾಮ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ರಾಮ ಸೇತುವಿಗೆ ನರೇಂದ್ರ ಮೋದಿ ಪೂಜೆಯನ್ನ ಸಲ್ಲಿಸಿ ಸಮುದ್ರದತ್ತ ಕೈ ಮುಗಿದಂತಹ ದೃಶ್ಯ. ತಮಿಳುನಾಡಿನ ಧನುಷ್ಕೋಟಿಯಲ್ಲಿ ಪ್ರಧಾನಿ ಮೋದಿ ಅಲ್ಲೇ ಸಮುದ್ರದ ದಡದಲ್ಲಿ ಪ್ರಾಣಾಯಾಮವನ್ನ ಮಾಡಿದ್ರು. ಪ್ರಧಾನಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಸಮುದ್ರ ತೀರದಲ್ಲಿ ಪುಷ್ಪಾರ್ಚನೆಯನ್ನ ಮಾಡಿದ್ರು. ಪ್ರಾಣಾಯಾಮವನ್ನ ಮಾಡಿದ್ರು.
ರಾಮ ಸೇತುವೆಗೆ ನರೇಂದ್ರ ಮೋದಿ ವಿಶೇಷ ಪೂಜೆಯನ್ನ ಸಲ್ಲಿಸಿದಂತಹ ಕ್ಷಣ ಇದು. 11 ದಿನಗಳ ಕಠಿಣ ವ್ರತ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗಾಗಿ ಕಳೆದ 11 ದಿನಗಳಿಂದಲೂ ಕೂಡ ಅನುಷ್ಠಾನವನ್ನ ಕೈಗೊಂಡಿದೆ. 11 ದಿನಗಳ ಅನುಷ್ಠಾನ ನೆರವೇರಿದೆ. ಈಗ ನಾಳೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಪ್ರಧಾನಿ ಮೋದಿ ಅವರ ಕೈಯಲ್ಲಿ ನೆರವೇರುತ್ತೆ. ಇಡೀ ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಇಡೀ ದೇಶದ ರಾಮ ಭಕ್ತರು ಸಂಭ್ರಮಿಸ್ತಾ ಇದ್ದಾರೆ. ಒಂದಷ್ಟು ಭಕ್ತರು ಅಯೋಧ್ಯೆಯಲ್ಲಿ ಸಂಭ್ರಮಿಸ್ತಾ ಇದ್ರೆ, ಕೋಟ್ಯಾಂತರ ಭಕ್ತರು ಭಾರತದ ಮೂಲೆ ಮೂಲೆಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ರಾಮನಿಗೆ ತನ್ನದೇ ಆದಂತಹ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.